ವಿಧಾನಸಭೆ ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇತ್ತು, ಶಾಂತವಾಗಿತ್ತು, ಚರ್ಚೆ ನಡೀತಾ ಇತ್ತು. ಆದರೆ ಮಧ್ಯಾಹ್ನ ಆಗ್ತಾ ಇದ್ದಂತೆ ಅಕ್ಷರಶಃ ಬೆಂಕಿಯಂತೆ ಕುದೀತಾ ಇತ್ತು. ಪ್ರಮುಖವಾಗಿ DCM DK ಶಿವಕುಮಾರ್ ಹಾಗೂ ಮಾಜಿ DCM ಡಾಕ್ಟರ್ ಅಶ್ವಥ್ ನಾರಾಯಣ್ ನಡುವೆ ಮಾತಿನ ಚಕಮಕಿ ತಾರಕಕ್ಕೇರ್ತಾ ಇತ್ತು. ಸದನದಲ್ಲಿ ಪ್ರಮುಖವಾಗಿ ಗೊಬ್ಬರದ ವಿಚಾರ ಚರ್ಚೆ ಆಗ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಸ್ಮಾರ್ಟ್ ಮೀಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತು. ಈ ಸಂದರ್ಭದಲ್ಲಿ ನೇರವಾಗಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅತ್ತ ಜಾರ್ಜ್ ವಿರುದ್ಧ ಮಾಡಿರುವಂಥ ಅಸಮರ್ಥ ಅನ್ನುವಂಥ ಹೇಳಿಕೆ ಅಥವಾ ಆರೋಪ ಏನಿತ್ತು ಅದು DCM ಅನ್ನು ಕೂಡ ಸಿಟ್ಟು ತರಿಸ್ತು. ಈ ಸಂದರ್ಭದಲ್ಲಿ ಇಬ್ಬರ ನಡುವೆ ಅಂದರೆ DCM DK ಶಿವಕುಮಾರ್ ಮತ್ತು ಡಾಕ್ಟರ್ ಅಶ್ವಥ್ ನಾರಾಯಣ್ ನಡುವೆ ದೊಡ್ಡ ಮಾತಿನ ಚಕಮಕಿಯನ್ನು ನಡೆದೋಯ್ತು. ನಿಮ್ಮ ಸರ್ಕಾರವೇ ಅಸಮರ್ಥ ಸರ್ಕಾರ, ಜನವಿರೋಧಿ ಸರ್ಕಾರ, ಬಲಗರ್ಕ ಸರ್ಕಾರ, ಜನವಿರೋಧಿ ಭ್ರಷ್ಟಾಚಾರ ಏನೆಲ್ಲ ಹೇಳ್ತೀರೋ ನಿಮ್ಗೆ ಏನೆಲ್ಲ ನೈತಿಕತೆ ಇದೆಯಾ? 1 ರೂಪಾಯಿ ನೈತಿಕತೆ ಇಲ್ಲ ನಿಮಗೆ. ಯಾವ ನೈತಿಕತೆ ಇದೆ ನಿಮಗೆ? ಯಾವ ನೈತಿಕತೆ ಇದೆ? ಈ ಇತಿಹಾಸದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಇತಿಹಾಸ ಈ ಭ್ರಷ್ಟಾಚಾರ ಸತ್ಯ ಕೈ ಆಗಿರುತ್ತೆ. ಅವ್ರು ಎದ್ದುಕೊಂಡು ಬೇರೆ ಮಾತಾಡಿದ್ರೆ ಹೌದು, ಇಡೀ ಲೋಕ ಗೊತ್ತಿದೆ, ಇಡೀ ಲೋಕ ಗೊತ್ತಾಗಿದೆ, ಇಡೀ ಲೋಕ ಗೊತ್ತು. ಯಾರು ಹೇಳಬೇಕಾಗಿಲ್ಲ, ಯಾರನ್ನು ಕೇಳಿ ಹೇಳ್ತಾರೆ ಯಾರಪ್ಪ ಪಿತಾಮಹ ಭ್ರಷ್ಟಾಚಾರ? ಯಾರು? ನಾವು ಹೇಳಿಲ್ಲ, ನಾವು ಹೇಳಿಲ್ಲ, ನಾವು ಹೇಳಿಲ್ಲ, ನಾವು ಹೇಳಿಲ್ಲ ಅಂದ್ರೆ ಯಾರು ಗೊತ್ತು ಜನಕ್ಕೆ? ನಾವು ಹೇಳಿಲ್ಲ ಗೊತ್ತು ಜನಕ್ಕೆ ಯಾರು? ನಾನು ಹೇಳಬೇಕಾಗಿಲ್ಲ. ಯಾರು ಅಂತ ಸರಿಯಾಗ್ತದೆ ಆ ರೀತಿ ಭ್ರಷ್ಟಾಚಾರದಲ್ಲಿರೋರು ಯಾರು ಅಂತ ಗೊತ್ತು. ನೀವು ಯಾರು ಭ್ರಷ್ಟ ಅಂತ ಗೊತ್ತಿದೆ. ಹೌದು, ನಿಮ್ಗೆ ಭ್ರಷ್ಟಾಚಾರದಲ್ಲಿರೋ ನೀವು ಭ್ರಷ್ಟಾಚಾರದಲ್ಲಿರೋ ಇಲಾಖೆಗೆ ಉತ್ತರ ಕೊಡಲ್ಲ. ಎಲ್ಲಿ ಉತ್ತರ ಕೊಟ್ಟರು? ಈಗಲೇ ಕೊಡ್ಲಿ, ಈಗಲೇ ಕೊಡ್ಲಿ, ಈಗಲೇ ಕೊಡ್ಲಿ, ಈಗಲೇ ಕೊಡ್ಲಿ ಉತ್ತರ.